ನಡಿಯಮ್ಮ. ನಾನು ಬರ್ತೀನಣ್ಣ. ಬೇಡ ಶಿವ. ಕೂತ್ಕೊಳ್ಳಮ್ಮ. ಬಾ ಬಾ ಇಲ್ಲಿ. ಏನಿದು ಏನಿದು? ಆ ಈ ಐಟಮ್ ತಿನ್ನೋದಕ್ಕೆ ತಂದಿದ್ಯಾ, ಉಗಿಯೋಕ್ ತಂದಿದ್ಯಾ? ಏನ್ ತಂದ್ರು, ಎಂತದ್ದನ್ನೇ ತಂದ್ರು ತಿಂದು ಹೋಗಿ ಬಿಲ್ ಕಟ್ಟಿ ಸೋಮ್ ತಿನ್ಕೊಂಡು ಹೋಗ್ಬಿಡ್ತೀನಿ ಅನ್ಕೊಂಡ್ಯಾ? ಸಾಯಿಸ್ಬಿಡ್ತೀನಿ. ತಗೊಂಡೋಗಿ ಇದನ್ನ, ತಗೊಂಡೋಗಿ ಬದಲಾಯಿಸ್ಕೊಂಡ್ ಬಾ ಇದನ್ನ. ಲೇ ಆದಿತ್ಯ, ಫುಡ್ ಅಲ್ಲಿ ಟೇಸ್ಟ್ ಕಡಿಮೆ ಆದ್ರೇನೆ ಒಪ್ಕೊಳ್ಳಲ್ಲ ನಾನು. ನಿನ್ ಮದ್ವೆಗೆ ಪ್ರೀತಿ ಅಡ್ಡ ಬಂದ್ರೆ ಯಾಕೆ ಒಪ್ಕೋತೀನಿ, ಹೇಗೆ ಒಪ್ಕೋತೀನಿ? ಸಾಯಿಸ್ಬಿಡ್ತೀನಿ. ಅದೇನ್ಗ? ಆದ್ಯ ಮನಸ್ಸಲ್ಲಿ ಸೀನು ಮೇಲೆ ಇಟ್ಕೊಂಡಿರೋ ಪ್ರೀತಿನ ಸಾಯಿಸ್ಬಿಡ್ತೀನಿ. ಆ ಪ್ರೀತಿ ಸತ್ತ ಮೇಲೆ ನಾಯಿ ತರ ಆದ್ಯ ನಮ್ಮ ಮಗನ ಹಿಂದೆ ಅಮೆರಿಕಕ್ಕೆ ಬರೋ ತರ ಮಾಡ್ತೀನಿ. ನೀನ್ ಹೋಗಿ ಹೋಟೆಲಲ್ಲಿ ರೆಸ್ಟ್ ಮಾಡು. ನಾವು ಹೋಗಿ ಆಗೋ ಸೊಸೆ ಪ್ರೀತಿಗೆ ರೆಸ್ಟ್ ಇನ್ ಪೀಸ್ ಹೇಳ್ ಬರ್ತೀವಿ. ಈಗ ತಾನೇ ಬರ್ತಾ ಇದ್ದೀನಿ, ನೀವೇನು ಇಷ್ಟು ಬೇಗ ಹಾಕೊಂಡಿದ್ದೀರಾ? ಅಂದ್ರೆ ಅದು ಅದು ನೋವು ಆ ಥರದ್ ಕಣೋ ಮಗನೇ. ನೋವಾ? ಏನು ನೋವಪ್ಪ? ನನಗಲ್ಲ ಮಗನೇ, ನಿಮ್ಮ ಮಾವ ಹೆಂಗೆ ಕಣೋ? ಮಾವ ಹೆಂಗೆ? ಮಾವನ್ಗ ಏನಾಯ್ತಪ್ಪ? ನನಗ್ ಜಾಬ್ ಸಿಕ್ಕಿದೆ ಅನ್ನೋ ವಿಷಯನ ಮೊದಲು ಮಾವನ್ಗೆ ಹೇಳ್ಬೇಕು ಅಂತ ಫೋನ್ ಮಾಡಿದ್ರೆ ಅಮ್ಮ ಎತ್ತಿದ್ರು, ಆದ್ರೆ ಮಾವನ್ಗೆ ಫೋನ್ ಕೊಡ್ಲಿಲ್ಲ. ಅತ್ತೇನೋ ಮಾತಾಡಿದ್ರು, ಆದ್ರೆ ಮಾವನ್ ಕೊಡ್ಲಿಲ್ಲ. ಮನೆಗ್ ಬಾ ಅಂತ ಫೋನ್ ಇಟ್ರು. ಏನ್ ನಡೀತು ಅಂತ ಹೇಳಿಯಪ್ಪ. ಅಷ್ಟಕ್ಕೂ ನಡೆದಿದ್ದೇನಂದ್ರೆ ಅದು ಅದು ಮಗನೇ ಬೇಡ ಕಣೋ, ಬೇಡ ಬಿಡು, ಅದನ್ನ ನಿಂಗೆ ಹೇಳ್ಬಾರ್ದು. ಹೇಳಿಯಪ್ಪ. ಅದೇನಂದ್ರೆ ಅಪ್ಪನಿಗೆ ಹೇಳೋದಕ್ಕೆ ನಾಲ್ಗೆ ಹೊರಳ್ತಿಲ್ಲ ಅಂತ ಅನ್ಸುತ್ತೆ ಸೀನು. ನನಗೆ ಹೇಳು ಅಂತೀಯಾ? ಲೇ, ನಮ್ ಕುಟುಂಬದ ವಿಷಯ ನಿನಗೇನೋ ಗೊತ್ತು, ಇಲ್ಲಿಂದ ಹೋದ್ರೆ ಸರಿ. ಇವಾಗ ಈ ವಿಷಯ ನಿಮ್ ಕುಟುಂಬದ ಒಳಗ್ ನಡೆದಿದ್ದಲ್ಲ, ಊರಿನ ಹೊರಗೆ, ಊರಿನ ನಡು ರೋಡಲ್ಲಿ ನಡೀತು. ನಿಮ್ ಮಾವ ಏನ್ ಮರ್ಯಾದೆ, ನಿಮ್ ಮನೆ ಮರ್ಯಾದೆ ಎಲ್ಲ ಪಂಚರ್ ಆಯ್ತು, ಎಲ್ಲ ಹಾಳಾಗೋಯ್ತು. ಏನೋ ಬೊಗಳ್ತಾ ಇದೆಯೋ? ಸೀನು, ನೋಡಿದ್ನೇ ಹೇಳ್ತಿದ್ದೀನಿ. ನಿನ್ ಮಾಜಿ ಪ್ರಿಯತಮೆ ಆದ್ಯ ಇದ್ದಾಳಲ್ಲ, ಲೈ ಆ ಹುಡುಗಿ ತಂದೆ ಹೆಸರೇನೋ? ಕಿಶೋರ್ ಕಣ. ಆ ಕಿಶೋರು ನಿಮ್ ಮಾವಯ್ಯನ್ ಬಟ್ಟೆ ಹರಿದು ನಾಯಿಗ್ ಹೊಡೆದಂಗ್ ಹೊಡೆದ. ನಿಮ್ ಮಾವಯ್ಯನಿಗೆ ಎದುರು ಹೋಗೋನೇ ಇಲ್ಲ ಅಂತೀಯಲ್ವಾ? ಯಾರು ನಿಮ್ ಮಾವಯ್ಯನ್ ನೆರಳನ್ನು ಕೂಡ ಮುಟ್ಟೋಕ್ಕಾಗಲ್ಲ ಅಂತ ಭಜನೆ ಮಾಡ್ತಿರ್ತೀಯಲ್ವಾ? ಮತ್ ಇವಾಗ ಏನಾಯ್ತು? ಇಡೀ ಊರ್ನವ್ರ ಮುಂದೆ ನಿಮ್ ಮಾವಯ್ಯನ್ ಕೀರ್ತಿ, ದರ್ಪ, ಹೆಸರು, ಪ್ರತಿಷ್ಠೆ ಎಲ್ಲ ಸರ್ವನಾಶ ಆಗೋಯ್ತು.
ಈಗ ಮಗನೇ ಅವ್ರ ಮಾತನ್ನ ನಂಬೇಡ ಕಣ. ನೀನ್ ಬಾರ ನಾವು ಮನೆಗೆ ಹೋಗೋಣ, ಬಾ ನಡಿ. ಏನೋ ಮನೆಗ? ಯಾಕೆ? ನಿನ್ ಮಗನ್ನ ಕರ್ಕೊಂಡು ಹೋಗಿ ಕೂರ್ಸಿ ಬಳೆ ತೋರ್ಸೋಣ ಅಂತನಾ? ಏಯ್, ಜಾಸ್ತಿ ಮಾತಾಡಿದ್ರೆ ಹೂತಾಕ್ಬಿಡ್ತೀನಿ ನಿನ್ನ. ನೀನ್ ಸಾಯಿಸ್ಬೇಕಾಗಿರೋದ್ ನನ್ನಲ್ಲ ಕಣೋ. ನಿನಗ್ ದಮ್ ಇದ್ರೆ, ನಿನ್ನಲ್ಲಿ ಪೌರುಷತ್ವ ಇದ್ರೆ ನೀನ್ ಸಾಯಿಸ್ಬೇಕಾಗಿರೋದು ಆ ಕಿಶೋರ್ನ. ಲೇ, ಯಾರೋ ಇವರೆಲ್ಲ ಭಜನೆ ಮಾಡಕ್ಕಷ್ಟೇ ಕಣೋ ಲಾಯಕ್ಕು. ಏ ಸೀನು, ನಿಮ್ ಮನೇಲಿ ಒಬ್ರು ಅಂದ್ರೆ ಒಬ್ರು ಕೂಡ ಅವನಿಗೆ ತಿರುಗಿಸ್ ಹೊಡೆಯಕ್ಕಾಗ್ಲಿಲ್ಲ. ಇವಾಗ ನೀನು ಅಷ್ಟೇನೆ. ಏ ಸೀನು, ನಿನ್ ಪ್ಲೇಸಲ್ಲಿ ನಾನ್ ಇದ್ದಿದ್ರೆ ಇಷ್ಟೊತ್ತಿಗೆ ಅವನ ಚರ್ಮ ಸುಲ್ದು ತುಂಡಾಗಿ ಕತ್ತರಿಸಿ ಹೂತ್ ಹಾಕ್ತಿದ್ದೆ.